ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ನೀವು ಬುದ್ಧಿವಂತರು, ಸೂಕ್ಷ್ಮವಾಗಿ ಯೋಚನೆ ಮಾಡುವವರು ಮತ್ತು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸುವ ವ್ಯಕ್ತಿಗಳು. ಆದರೆ ನಿಮ್ಮ ಈ ಸ್ವಭಾವವನ್ನು ಕೆಲವರು ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಏಳಿಗೆಯನ್ನು ಹೊರಗಿನಿಂದ ನೋಡುತ್ತಾ ಒಳಗೊಳಗೆ ಅಸೂಯೆ ಪಡುವ 3 ರೀತಿಯ ವ್ಯಕ್ತಿಗಳು ನಿಮ್ಮ ಸುತ್ತಲೂ ಕೂಡ ಇರಬಹುದು. ಇಂದು ಅಂತಹ ವ್ಯಕ್ತಿಗಳ ಬಗ್ಗೆ ಕೆಲವು ಪ್ರಮುಖ ಸೂಚನೆಗಳನ್ನು ತಿಳಿದುಕೊಳ್ಳೋಣ. ಈ ಮಾತುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಅನಿಸಿದರೆ ವಿಡಿಯೋವನ್ನು ಕೊನೆಯವರೆಗೂ ಕೂಡ ಗಮನ ಕೊಟ್ಟು ಕೇಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿದೇವ ಅಂತ ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರೇ, ನೀವು ಯಾರನ್ನಾದರೂ ನಂಬಿದರೆ ಅವರಿಗಾಗಿ ಸಾಕಷ್ಟು ಮಾಡ್ತೀರಿ. ಆದರೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಅಭ್ಯಾಸ ಇದ್ದರೆ ಇನ್ನು ಮುಂದೆ ಸ್ವಲ್ಪ ಜಾಗರೂಕರಾಗಿರಿ. ಇತ್ತೀಚೆಗೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಕೆಲಸಗಳು ತಡವಾಗೋದು, ನಂಬಿದವರಿಂದಲೇ ನಿರಾಶೆ ಆಗುವುದು, ನಿಮ್ಮ ಬಗ್ಗೆ ಅನಗತ್ಯ ಮಾತುಗಳು ಹರಡೋದು ಅಥವಾ ನಿಮ್ಮ ಯಶಸ್ಸನ್ನು ಕೆಲವರು ಸಹಿಸಿಕೊಳ್ಳದಿರುವ ಅನುಭವ ಆಗಿದ್ರೆ ನಿಮ್ಮ ಸುತ್ತಲಿರುವ ಜನರ ವರ್ತನೆಯನ್ನು ಒಮ್ಮೆ ಗಮನಿಸಿ. ಮೊದಲ ವ್ಯಕ್ತಿ ನಿಮ್ಮ ಸ್ನೇಹಿತರ ವಲಯದಲ್ಲಿರುವ ನಕಲಿ ಹಿತೈಷಿಯಾಗಿರ್ಬೋದು. ನಿಮ್ಮ ಮುಂದೆ ತುಂಬ ಪ್ರೀತಿಯಂತೆ ಮಾತನಾಡ್ತಾರೆ, ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ, ನಿಮ್ಮ ಯಶಸ್ಸಿಗೆ ಅಭಿನಂದನೆ ಕೂಡ ಮಾಡ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಧ್ಯತೆ ಇರುತ್ತೆ. ಇವರ ಹೆಸರಿನ ಮೊದಲ ಅಕ್ಷರ KNS ಅಥವಾ V ಆಗಿರುವ ಸಾಧ್ಯತೆ ಇದೆ ಅಂತ ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಹೇಳಲಾಗುತ್ತೆ. ಆದರೆ ನೀವು ಈ ಅಕ್ಷರಗಳನ್ನು ಆಧರಿಸಿ ಯಾರ ಮೇಲೂ ಕೂಡ ನೇರವಾಗಿ ಅನುಮಾನ ಮಾಡಬೇಡಿ. ಬದಲಾಗಿ ಅವರ ವರ್ತನೆಯನ್ನು ಗಮನಿಸಿ. ನೀವು ಹೇಳಿದ ರಹಸ್ಯಗಳು ಮತ್ತೊಬ್ಬರಿಗೆ ಹೇಗೆ ತಲುಪ್ತಾ ಇವೆ ಎಂಬುದನ್ನು ಗಮನಿಸಿ. ನಿಮ್ಮ ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ ಮತ್ತು ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಹೇಳೋದನ್ನು ನೀವು ಕಡಿಮೆ ಮಾಡಿ. ಎರಡನೇ ವ್ಯಕ್ತಿ ನಿಮ್ಮ ಕುಟುಂಬದ ವಲಯದಲ್ಲಿರುವ ಅಥವಾ ಹತ್ತಿರದ ಸಂಬಂಧಿ ಆಗಿರ್ಬೋದು. ನಿಮ್ಮ ಮುಂದೆ ನಿಮ್ಮ ಯಶಸ್ಸನ್ನು ಮೆಚ್ಚುವಂತೆ ಕಾಣ್ತಾರೆ, ಆದರೆ ನೀವು ಮುಂದೆ ಹೋಗ್ತಾ ಇರೋದನ್ನು ಒಳಗೊಳಗೆ ಒಪ್ಪಿಕೊಳ್ಳಲಾಗದ ಮನಸ್ಥಿತಿ ಇರಬಹುದು. ನೀವು ಹೊಸ ಮನೆ, ಆಸ್ತಿ, ಹಣ ಅಥವಾ ಉದ್ಯೋಗದ ಬಗ್ಗೆ ಮಾತನಾಡಿದಾಗ ಅವರ ಮುಖಭಾವ ಅಥವಾ ಮಾತಿನಲ್ಲಿ ಬದಲಾವಣೆ ಕಾಣಬಹುದು. ಕೆಲವೊಮ್ಮೆ ನಿಮ್ಮ ಮನೆಯ ಸಣ್ಣ ವಿಷಯವನ್ನೇ ಕೂಡ ದೊಡ್ಡದಾಗಿ ಮಾಡಿ ಕುಟುಂಬದಲ್ಲಿ ಗೊಂದಲ ಸೃಷ್ಟಿಸುವ ಸಾಧ್ಯತೆ ಕೂಡ ಇರಬಹುದು. ಆದ್ದರಿಂದ ಕನ್ಯಾ ರಾಶಿಯವರೇ, ಪ್ರತಿಯೊಂದು ಮಾತಿಗೂ ಕೂಡ ತಕ್ಷಣ ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ. ಯಾರು ನಿಜವಾಗಿ ನಿಮ್ಮ ಒಳ್ಳೆಯದನ್ನು ಬಯಸ್ತಾರೆ ಮತ್ತು ಯಾರು ನಿಮ್ಮ ವಿಚಾರ ತಿಳಿದುಕೊಳ್ಳುವುದಕ್ಕಾಗಿಯೇ ನಿಮ್ಮ ಹತ್ತಿರ ಬರ್ತಾರೆ ಎಂಬುದನ್ನು ಗಮನಿಸಿ. ಮೂರನೇ ವ್ಯಕ್ತಿ ಯಾರು, ಅವರಿಂದ ನೀವು ಹೇಗೆ ದೂರ ಇರಬೇಕು ಮತ್ತು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸನ್ನು ಹೇಗೆ ಕಾಪಾಡಿಕೊಳ್ಬೇಕು ಎನ್ನುವುದನ್ನು ತಿಳಿಯೋಣ. ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳೇ, ಈಗ ಮೂರನೆಯ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರ ಆಗಿರುವ ವ್ಯಕ್ತಿಯಾಗಿರಬಹುದು, ನಿಮ್ಮ ಕುಟುಂಬದ ಒಳಗೆ ಇರುವವರಾಗಿರ್ಬೋದು, ಹಳೆಯ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಜೀವನದ ಅನೇಕ ವೈಯಕ್ತಿಕ ವಿಚಾರಗಳನ್ನು ತಿಳಿದಿರುವ ವ್ಯಕ್ತಿ ಆಗಿರಬಹುದು. ನಿಮ್ಮ ಮುಂದೆ ನಿಮ್ಮ ಪರವಾಗಿ ಮಾತನಾಡುವಂತೆ ಕಾಣ್ತಾರೆ, ಆದರೆ ನೀವು ಯಶಸ್ಸಿನತ್ತ ಸಾಗುತ್ತಿದ್ದಂತೆ ಅವರ ವರ್ತನೆಯಲ್ಲಿ ಸಣ್ಣ ಬದಲಾವಣೆಗಳು ಕಾಣಿಸಬಹುದು. ನಿಮ್ಮ ಹಣಕಾಸಿನ ಸ್ಥಿತಿ, ಆಸ್ತಿ, ಕುಟುಂಬದ ವಿಚಾರ ಮತ್ತು ಮುಂದಿನ ಯೋಜನೆಗಳ ಬಗ್ಗೆ ಅತಿಯಾಗಿ ವಿಚಾರಿಸುವ ವ್ಯಕ್ತಿಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇವರು ನಿಮ್ಮ ಮನೆಯ ಸಣ್ಣ ವಿಚಾರವನ್ನು ದೊಡ್ಡದಾಗಿ ಮಾಡಬಹುದು ಅಥವಾ ಒಬ್ಬರ ಮಾತನ್ನು ಮತ್ತೊಬ್ಬರಿಗೆ ಹೇಳಿ ತಪ್ಪು ಅರ್ಥ ಉಂಟು ಮಾಡಬಹುದು. ಆದರೆ ಕನ್ಯಾ ರಾಶಿಯವರೇ, ಈ ಮಾತುಗಳನ್ನು ಕೇಳಿ ಯಾರನ್ನೂ ಕೂಡ ಕಾರಣ ಇಲ್ಲದೆ ಅನುಮಾನ ಪಡುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಜ್ಯೋತಿಷ್ಯದಲ್ಲಿ ಹೇಳುವ ಇಂತಹ ಸೂಚನೆಗಳನ್ನು ಸಾಮಾನ್ಯ ಮಾರ್ಗದರ್ಶನವಾಗಿ ಮಾತ್ರ ತೆಗೆದುಕೊಳ್ಳಿ. ನಿಜವಾಗಿ ಕೂಡ ಯಾರಾದರೂ ನಿಮ್ಮ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡ್ತಿದ್ರೆ ಅವರ ವರ್ತನೆಯನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ಆರೋಗ್ಯಕರ ಅಂತರವನ್ನು ಕಾಯ್ದುಕೊಳ್ಳಿ. ಈಗ ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ರಹಸ್ಯಗಳನ್ನು ರಕ್ಷಣೆ ಮಾಡೋದು. ನಿಮ್ಮ ಮುಂದಿನ ಯೋಜನೆಗಳು ಪೂರ್ಣಗೊಳ್ಳುವವರೆಗೆ ಅವುಗಳನ್ನು ಎಲ್ಲರಿಗೂ ಹೇಳಬೇಡಿ. ಎರಡನೆಯದಾಗಿ, ನಿಮ್ಮ ಹಣಕಾಸಿನ ವಿಚಾರವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಬೇಕು ಎಂಬುದನ್ನು ಜಾಗರೂಕರಾಗಿರಿ. ಮೂರನೆಯದಾಗಿ, ಯಾರಾದರೂ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ತಕ್ಷಣ ಕೋಪದಿಂದ ಉತ್ತರಿಸುವ ಬದಲು ನಿಮ್ಮ ಕೆಲಸದ ಮೂಲಕ ಉತ್ತರ ನೀಡಿ. ನಿಮ್ಮ ಆತ್ಮವಿಶ್ವಾಸವನ್ನು ಯಾರೊಬ್ಬರ ಮಾತಿನಿಂದಲೂ ಕೂಡ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಪ್ರತಿದಿನ ನಿಮ್ಮ ನಂಬಿಕೆಯ ದೇವರನ್ನು ಪೂಜಿಸಿ. ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಪ್ರಾರ್ಥನೆ, ಹನುಮಾನ್ ಚಾಲಿಸ ಪಠಣ ಮುಂತಾದವುಗಳನ್ನು ಭಕ್ತಿಯಿಂದ ಮಾಡೋದ್ರಿಂದ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ದೊರೆಯಬಹುದು. ಕನ್ಯಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ಕೆಳಗೆ ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸಿದರೂ ಕೂಡ ಅವರೊಂದಿಗೆ ಜಗಳ ಮಾಡುವ ಅಗತ್ಯ ಇಲ್ಲ. ಮೌನವಾಗಿ ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿರಿ. ನಿಮ್ಮ ಯಶಸ್ಸೇ ಅವರಿಗೆ ದೊಡ್ಡ ಉತ್ತರವಾಗಲಿ. ಕರ್ಮದ ಮೇಲೆ
ನಂಬಿಕೆ ಇದ್ದರೆ ಪ್ರತಿಯೊಬ್ಬರು ಕೂಡ ತಮ್ಮ ಕರ್ಮದ ಫಲವನ್ನು ಪಡಿತಾರೆ ಎಂಬ ನಂಬಿಕೆಯೊಂದಿಗೆ ನೀವು ನಿಮ್ಮ ಗುರಿಯತ್ತ ಗಮನ ಕೊಡಿ. ನಿಮ್ಮ ಕುಟುಂಬದ ಶಾಂತಿ, ನಿಮ್ಮ ಹಣ ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಮೊದಲ ಆದ್ಯತೆಯಾಗಿ ಇಟ್ಕೊಳ್ಳಿ. ಈ ಲಕ್ಷಣಗಳಿರುವ ವ್ಯಕ್ತಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಗುರುತಿಸಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಕನ್ಯಾ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.